7.2 ಮತ್ತು 20 ನಡಬರ್ಕಿನ ಮೀನ್ ಪ್ರೊಪೋರ್ಷನ್ ಏನಂತ ಕೇಳ್ಯಾರ. ಇಲ್ಲಿ ಮೀನ್ ಪ್ರೊಪೋರ್ಷನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ a ಇಂಟು b ಆಗುತ್ತೆ. ಇಲ್ಲಿ a ವ್ಯಾಲ್ಯೂ 7.2 ಐತಿ, b ವ್ಯಾಲ್ಯೂ 20 ಐತಿ. ಇದಷ್ಟಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 144 ಆಗುತ್ತೆ. ಸ್ಕ್ವೇರ್ ರೂಟ್ ತಗೋದ್ರೆ ಎಷ್ಟು ಬರ್ತೈತಿ? 12 ಬರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. 7 ಸಂಖ್ಯೆಗಳ ಸರಾಸರಿ 47 ಆಗೈತಿ. ಪ್ರತಿಯೊಂದು ಸಂಖ್ಯೆಯನ್ನು 7ರಿಂದ ಕಡಿಮೆಗೊಳಿಸಿದ್ರೆ ಹೊಸ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ 7 ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ? 7 × 47 ಮಾಡಿದ್ರೆ ಇಲ್ಲಿ 329 ಆಗುತ್ತೆ. ಪ್ರತಿ ಸಂಖ್ಯೆ 7 ಕಡಿಮೆ ಅಂದ್ರೆ ಟೋಟಲ್ ಎಷ್ಟು ಕಡಿಮೆ ಆಕತಿ? 7 × 7 ಮಾಡಿದ್ರೆ 49 ಕಡಿಮೆ ಆಕತಿ. ಈ 49 ಇದ್ರ ಮೈನಸ್ ಮಾಡಿ ಉಳಿದಿದ್ದೆಷ್ಟು? 280 ಆಗತ್ತೆ. ಸರಾಸರಿ ಎಷ್ಟಾಗತ್ತೆ? ಇಲ್ಲಿ 280 / 7 ಮಾಡಿದ್ರೆ 40 ಸರಾಸರಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5% ಸರಳ ಬಡ್ಡಿಯ ದರದಲ್ಲಿ 8400 ಅಸಲು 840 ರೂಪಾಯಿ ಬಡ್ಡಿಯನ್ನು ಪಡೆಯಲು ಎಷ್ಟು ಸಮಯ ಬೇಕಂತ ಕೇಳ್ಯಾರ. 840 = 8400 × 5 × t/100 ಕತಿ. 20 20 84 84 ಕತ್ಲಿ 5 1 5 2 ಟೈಮ್ ಎಷ್ಟು ಬೇಕು? 2 ವರ್ಷ ಬೇಕು. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರು ಎ ನಿಂದ ಬಿ ವರೆಗಿನ ದೂರದ 5ನೇ ಒಂದು ಭಾಗವನ್ನು ಗಂಟೆಗೆ 8 ಕಿಲೋಮೀಟರ್ ವೇಗದಲ್ಲಿ, 10ನೇ ಒಂದು ಭಾಗವನ್ನು 1/10 ಗಂಟೆಗೆ 25 ಕಿಲೋಮೀಟರ್ ವೇಗದಲ್ಲಿ ಮತ್ತು ಉಳಿದ ದೂರವನ್ನು ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತೆ. ಹಾಗಾದ್ರೆ ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ ಅಂತ ಕೇಳಿರಿ. ನೋಡ್ರಿ 1/5 ಮತ್ತು 1/10 LCM ಎಷ್ಟಾಗತ್ತೆ? ಇಲ್ಲಿ 10 ಆಗತ್ತೆ. 1/5 ಭಾಗ ಅಂದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. 1/10 ಭಾಗ ಅಂದ್ರೆ ಎಷ್ಟಾಗುತ್ತೆ? 1 ಆಗುತ್ತೆ. ಉಳಿದಿದ್ದು ಎಷ್ಟು? 2 1 3 ಉಳಿದಿದ್ದು 7. ಇದೇನಾಗುತ್ತೆ? ಟೋಟಲ್ ಅವು ಹೋಗಿದ್ದು ಸ್ಪೀಡ್ ಆಗತ್ತೆ. ಸರಾಸರಿ ವೇಗ ಏನಾಗೈತಿ? ಇಲ್ಲಿ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಕತಿ. ಒಟ್ಟು ದೂರ ಎಷ್ಟೈತಿ? 10 ಐತಿ. ಡಿವೈಡೆಡ್ ಬೈ 2 ಭಾಗನ ಎಷ್ಟು ಕಿಲೋಮೀಟರ್ನಾಗ ಹೋಗತಿ? ಅದು 2 ಭಾಗನ 8 km/h ಹೋಗತಿ. 1 ಭಾಗನ 25 km/h ಹೋಗತಿ. ಉಳಿದಿದ್ದು 7 ಭಾಗನ 20 km/h ಹೋಗತಿ. LCM ಇದ್ರದ್ದು ಎಷ್ಟಾಗತ್ತೆ? ಇಲ್ಲಿ LCM 200 ಆಕತಿ. ಇದು 8 25 25 8 20 10 ಆಗತ್ತೆ. ಅಂದ್ರೆ 10 ಡಿವೈಡೆಡ್ ಬೈ ಎಷ್ಟಾಗತ್ತೆ? ಇದು 25 50 ಪ್ಲಸ್ 8 ಪ್ಲಸ್ 70 ಆಗತಿ. ಇದು 200 ಇಲ್ಲಿ ಮೇಲೆ ಬರ್ತೈತಿ. ಎಷ್ಟಾಗತ್ತೆ? ಇದು 2000 ಡಿವೈಡೆಡ್ ಬೈ ಟೋಟಲ್ ಇದು ಎಷ್ಟಾಗತ್ತೆ? ಇಲ್ಲಿ ಸ್ಪೀಡ್ 128 ಆಗತಿ. 15.62 ಏನಾಗತ್ತೆ? ಇದ್ರದ್ದು ಟೋಟಲ್ ಎವರೇಜ್ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಟೈಪಿಸ್ಟ್ 10 ಪುಟಗಳನ್ನು ಟೈಪ್ ಮಾಡಲು 40 ನಿಮಿಷಗಳನ್ನು ತೆಗೆದುಕೊಳ್ತಾನೆ. ಹಾಗಾದ್ರೆ ಅವನು 88 ನಿಮಿಷಗಳಲ್ಲಿ ಎಷ್ಟು ಪುಟಗಳನ್ನು ಟೈಪ್ ಮಾಡ್ತಾನೆ ಅಂತ ಕೇಳಿರಿ. ನೋಡ್ರಿ ಇಲ್ಲಿ ಮ್ಯಾನ್ ವರ್ಕ್ ಇಲ್ಲಿ ಡೇ ಟೈಮ್ ಡಿವೈಡೆಡ್ ಬೈ ವರ್ಕ್ ಫಾರ್ಮುಲಾ ಆಗತ್ತೆ. ಇಲ್ಲಿ 10 ಪುಟಗಳನ್ನ ಅಂದ್ರೆ ಇದು ವರ್ಕ್ ಆಗುತ್ತೆ. 40 ನಿಮಿಷ ತಗೊಂಡ್ರೆ 40 / 10 ಆಗುತ್ತೆ. ಅಂದ್ರೆ ಇಲ್ಲಿ 88 ನಿಮಿಷ ಡಿವೈಡೆಡ್ ಬೈ ಎಕ್ಸ್ ವರ್ಕ್ ಆಗುತ್ತೆ. 0 0 4 1 4 22 ಎಕ್ಸ್ = ಎಷ್ಟು? 22 ಪುಟಗಳನ್ನ ಟೈಪ್ ಮಾಡ್ತಾನೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 22 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಒಂದು ವೇಳೆ ಎ ಒಬ್ಬನೇ ಆ ಕೆಲಸ 44 ದಿನಗಳಲ್ಲಿ ಮಾಡಬಲ್ಲವನಾಗಿದ್ದರೆ ಬಿ ಒಬ್ಬನೇ ಅದೇ ಕೆಲಸದ ಮುಕ್ಕಾಲು ಭಾಗವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ ಅಂತ ಕೇಳಿರಿ. ಎ ಪ್ಲಸ್ ಬಿ ಸೇರಿ ಎಷ್ಟು ದಿನ ತಗೊಂತಾರೆ? ಇಲ್ಲಿ 22. ಎ ಒಬ್ಬನೇ ಎಷ್ಟು? 44 ದಿನ. ಅಂದ್ರೆ LCM 44 ಆಯ್ತು. 22 44 ಒಂದೇ ಆಯ್ತು. ಎದು ಒಂದು ಭಾಗ ಆದ್ರೆ ಬಿ ಎಷ್ಟಾಗತ್ತೆ? ಇಲ್ಲಿ ಬಿ ಎಫಿಷಿಯನ್ಸಿನು 1 ಆಕತಿ. ಬಿ ತೆಗೆದುಕೊಳ್ಳೋ ಟೈಮ್ ಏನಾಗತ್ತೆ? ಇಲ್ಲಿ 44 / 1 3/4 ಭಾಗ ಅಂದ್ರೆ 4 1 4 11 ಅಂದ್ರೆ 33 ದಿನ ತಗೊಂತಾನೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಅನುಕ್ರಮ ನೈಸರ್ಗಿಕ ಸಂಖ್ಯೆಗಳ ಗುಣಲಬ್ಧ 380 ಆಗೈತಿ. ಆ 2 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕೇಳ್ಯಾರ. ನೋಡ್ರಿ ಒಂದು x ಇದ್ರೆ ಇನ್ನೊಂದು x + 1 ಆಗೈತಿ. ಇವೆರಡರದ್ದು ಮಲ್ಟಿಪ್ಲೈ ಕೊಟ್ಟರೆ x × x + 1 = ಎಷ್ಟು? 380 ಕೊಟ್ಟರೆ ಇದು x² + x = ಎಷ್ಟು? 380 ಆಗುತ್ತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ? x² + x - 380 = 0 ಆಗುತ್ತೆ. 380 ನೋಡ್ರಿ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 20 × 19 ಆಗೈತಿ. ಎರಡು ಡಿಫ್ರೆನ್ಸ್ ಎಷ್ಟೈತಿ? 1 ಐತಿ. x² + 20x - 19x - 380 ಏನಾಗೈತಿ? 0 ಆಗುತ್ತೆ. ಇಲ್ಲಿ x ಕಾಮನ್ ತೆಗೆದ್ರೆ ಏನು ಉಳಿತೈತಿ? x + 20 ಉಳಿತೈತಿ. ಇಲ್ಲಿ -19 ಕಾಮನ್ ತೆಗೆದ್ರೆ x + 20 ಉಳಿತೈತಿ. ಏನಾಗತ್ತೆ? ಇದು x + 20 × x - 19 ಆಗೈತಿ. ಒಂದು x ವ್ಯಾಲ್ಯೂ ಏನು ಬರ್ತೈತಿ? -20 ಆಗತ್ತೆ. ಒಂದು ಪ್ಲಸ್ನಾಗ 19 ಬರ್ತೈತಿ. ಹಂಗಾಗಿ ನಾವು ಪ್ಲಸ್ನಾಗ ಇದೇ ಸಂಖ್ಯೆ ತಗೋಬೇಕು. x ಎಷ್ಟು ಬಂತು? 19 ಬಂತು. ಇನ್ನೊಂದು ಸಂಖ್ಯೆ ಏನಾಗುತ್ತೆ? x + 1 20 ಆಗತ್ತೆ. ದೊಡ್ಡ ಸಂಖ್ಯೆ ಯಾವ್ದಾಯ್ತು? ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗ್ರಾಮದ ಜನಸಂಖ್ಯೆಯು 2,90,000 ಆಗಿತ್ತು. ಇದು ಮೊದಲು 10% ಮತ್ತು 2ನೇ ವರ್ಷದಲ್ಲಿ 30% ಹೆಚ್ಚಾಯಿತು. 2 ವರ್ಷಗಳ ನಂತರ ಆ ಗ್ರಾಮದ ಜನಸಂಖ್ಯೆ ಎಷ್ಟು ಅಂತ ಕೇಳ್ರೆ ಮೊದಲಕ್ಕೆ ಎಷ್ಟೈತಿ? 2,90,000 ಐತಿ. ಮೊದಲಕ್ಕೆ 10% ಜಾಸ್ತಿ ಆಗುತ್ತೆ ಅಂದ್ರೆ ಏನಾಗುತ್ತೆ? 11/10 ಆಗುತ್ತೆ. ಆಮೇಲೆ 30% ಅಂದ್ರೆ 130 / 100 ಆಗತ್ತೆ. ಈ 3 0 ಏನಾಗ ಮಾಡೋಣ? ಕ್ಯಾನ್ಸಲ್ ಮಾಡೋಣ. ಎಷ್ಟಾಗತ್ತೆ? 290 × 11 × 130 ಮಾಡಿದ್ರೆ 4,14,700 ಜನ ಆಗುತ್ತೆ. ಆಪ್ಷನ್ ಇಲ್ಲಿ
ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಹರ್ಷಿಕಾ ಒಂದು ವಸ್ತುವನ್ನು 200 ರೂಪಾಯಿ ಖರೀದಿಸಿ ಅದನ್ನು ಋತಿಗೆ 30% ನಷ್ಟದಲ್ಲಿ ಮಾರಿದಳು ಅಂತ ಕೊಟ್ರೆ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? ಕಾಸ್ಟ್ ಪ್ರೈಸ್ 100 ಇತ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 30% ಲಾಸ್ ಅಂದ್ರೆ ಏನಾಗುತ್ತೆ? 70 ಆಗುತ್ತೆ. ಕಾಸ್ಟ್ ಪ್ರೈಸ್ ವ್ಯಾಲ್ಯೂ 200 ಐತೆ ಅಂದ್ರೆ ಇಂಟು 2 ಆಗುತ್ತೆ. ಇಂಟು 2 ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 140 ಆಗುತ್ತೆ. ಈ ಮೊತ್ತದಿಂದ ಹರ್ಷಿಕಾ ಮತ್ತೊಂದು ವಸ್ತುವನ್ನು ಖರೀದಿಸಿ ಅದನ್ನ 75% ಲಾಭಕ್ಕೆ ಮಾರಾಟ ಮಾಡಿದಳು. ಹಾಗಾದ್ರೆ ಹರ್ಷಿಕಾ ಒಟ್ಟಾರೆ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಇದನ್ನ ಎಷ್ಟಕ್ಕೆ 140 ಒಳ್ಳೆ ವಸ್ತು ಖರೀದಿ ಮಾಡಿ 75% ಪ್ರಾಫಿಟ್ ಮಾಡ್ತಾರೆ ಅಂದ್ರೆ ಎಷ್ಟಾಗುತ್ತೆ? 175 ರೂಪಾಯಿ 100 ಆಗುತ್ತೆ. ಅಂದ್ರೆ ಇದು 0 0 2 7 2 5 5 1 5 3 15 5 5 25 ಎಷ್ಟಾಗತ್ತೆ? ಇದು 245 ರೂಪಾಯಿ ಒಳ್ಳೆ ಸೆಲ್ಲಿಂಗ್ ಪ್ರೈಸ್ ಆಗತ್ತೆ. ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ? ಕಾಸ್ಟ್ ಪ್ರೈಸ್ 200, ಸೆಲ್ಲಿಂಗ್ ಪ್ರೈಸ್ 245 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 45 ರೂಪಾಯಿ 200 ಇಂಟು 100 ಆಕತಿ. 0 0 ಕ್ಯಾನ್ಸಲ್ ಮಾಡಿ 22.5% ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಿರಣನ ಸಂಬಳ ತಿಂಗಳಿಗೆ 18,000, ಅವನು ಮನೆ ಬಾಡಿಗೆ 5,000ನ ಬಿಲ್ಲುಗಳಿಗೆ ಮತ್ತು 3,000 ಖರ್ಚು ಮಾಡ್ತಾನೆ ಮತ್ತು ಉಳಿದ ಮೊತ್ತ ಅವನು ಮಾಸಿಕ ಉಳಿತಾಯವಾಗೈತಿ. ಅಂದ್ರೆ ತಿಂಗಳಿಗೆ ಸೇವಿಂಗ್ಸ್ ಎಷ್ಟಾಗುತ್ತೆ? 18,000ಗ 3,000 ಮತ್ತು 5,000 ಖರ್ಚಾದ್ರೆ ಎಷ್ಟು? 8,000 ಖರ್ಚಾದ್ರೆ ಉಳಿದಿದ್ದು ಎಷ್ಟು ಅಮೌಂಟ್? 10,000 ರೂಪಾಯಿ ಉಳಿತೈತಿ. ಅವನು ಹುಟ್ಟಿದ ಹಬ್ಬದ ತಿಂಗಳಲ್ಲಿ ಅವನು ತನ್ನ ಸಂಪೂರ್ಣ ಮಾಸಿಕ ಉಳಿತಾಯವನ್ನು ಹುಟ್ಟುಹಬ್ಬದ ಆಚರಣೆ ಖರ್ಚು ಮಾಡ್ತಾನೆ. ಅಂದ್ರೆ ಒಂದು ತಿಂಗಳು ಏನ್ ಮಾಡ್ತಾನೆ? 10,000 ರೂಪಾಯಿನ ಏನ್ ಖರ್ಚು ಮಾಡ್ತಾನೆ. ಹಂಗಾರ ಅವನು ಒಂದು ವರ್ಷದ ಉಳಿತಾಯವನ್ನ ಕಂಡಿಡ್ರಿ ಅಂತ ಕೇಳ್ಯಾರ. 12 ತಿಂಗಳದಾಗ 1 ತಿಂಗಳು ಫುಲ್ ಖರ್ಚು ಮಾಡಿ ಉಳಿದ 11 ತಿಂಗಳದ್ದು ಅಂದ್ರೆ 1,10,000 ರೂಪಾಯಿ ಒಂದು ವರ್ಷಕ್ಕೆ ಉಳಿತಾಯ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 60 ಡಜನ್ ವಸ್ತುಗಳನ್ನು ಪ್ರತಿ ಡಜನ್ 474 ರಂತೆ ಖರೀದಿಸಿದ. ಅವನು ಅವುಗಳಲ್ಲಿ ಪ್ರತಿಯೊಂದನ್ನು 79 ರಂತೆ ಮಾರಾಟ ಮಾಡಿದನು. ಹಾಗಾದ್ರೆ ಅವನು ತಿಂಗಳು ಗಳಿಸಿದ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದ್ರೆ ನೋಡಿ, ಕಾಸ್ಟ್ ಪ್ರೈಸ್ ಒಂದಕ್ಕೆ ಎಷ್ಟಾಗತ್ತೆ? ಇಲ್ಲಿ 474 ಡಿವೈಡ್ ಬೈ 12 ಮಾಡಿದ್ವಿ ಅಂದ್ರೆ 39.5 ರೂಪಾಯಿ ಏನಾಗುತ್ತೆ? ಒಂದು ವಸ್ತುವಿನ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾನ? 79 ಕೊಟ್ಟಾನ. ಇಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ ನಮಗೆ? ಇಲ್ಲಿ 39.5 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 39.5 ಡಿವೈಡ್ ಬೈ 39.5 ಇಂಟು 100 ಮಾಡಿದ್ರೆ 100% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಒಂದು ವಸ್ತುವಿನ ನಿಗದಿತ ಬೆಲೆಯನ್ನು ಅದರ ಕೊಳ್ಳುವ ಬೆಲೆಗಿಂತ 150% ಹೆಚ್ಚಿಗೆ ನಿಗದಿಪಡಿಸ್ತಾನೆ. ಆ ವಸ್ತುವಿನ ಮೇಲೆ 20% ಲಾಭ ಪಡೆಯಲು ನಿಗದಿತ ಬೆಲೆ ಮೇಲೆ ಎಷ್ಟು ಶೇಕಡಾ ರಿಯಾಯಿತಿ ನೀಡಬೇಕಂತ ಕೇಳಿರಿ. ಇಲ್ಲಿ ನೋಡ್ರಿ, ಕಾಸ್ಟ್ ಪ್ರೈಸ್ 100 ಐತೆ ಅಂತ ಅಂತೀನಿ. ಇಲ್ಲಿ ಮಾರ್ಕ್ ಪ್ರೈಸ್ ಏನಾಗುತ್ತೆ? 150% ಜಾಸ್ತಿ ಮಾಡಿದ್ರೆ 250 ರೂಪಾಯಿ ಆಗತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ? ಇಲ್ಲಿ 20% ಪ್ರಾಫಿಟ್ ಮಾಡ್ಬೇಕಂದ್ರೆ ಕಾಸ್ಟ್ ಪ್ರೈಸ್ 100 ಐತಿ, 20% ಪ್ರಾಫಿಟ್ ಅಂದ್ರೆ 120 ರೂಪಾಯಿ ಆಗತ್ತೆ. ಇಲ್ಲಿ ಡಿಸ್ಕೌಂಟ್ ಎಷ್ಟಾಯ್ತು? 130 ಆತ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಏನಾಗತ್ತೆ? ಇಲ್ಲಿ 130 ರೂಪಾಯಿ 250 ಇಂಟು 100 ಆಗತ್ತೆ. 0 0 25 1 25 4 ಅಂದ್ರೆ 52% ಏನ್ ಮಾಡ್ಬೇಕು? ಡಿಸ್ಕೌಂಟ್ ಕೊಡ್ಬೇಕು. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 120 ಮೀಟರ್ ಉದ್ದದ ರೈಲು ಒಂದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಐತಿ. ಅದೇ ದಿಕ್ಕಿನಲ್ಲಿ ಗಂಟೆಗೆ 24 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಮತ್ತೊಂದು ರೈಲನ್ನ 30 ಸೆಕೆಂಡ್ಗಳಲ್ಲಿ ದಾಟ್ತೈತಿ. ಹಾಗಾದ್ರೆ ಆ ಮತ್ತೊಂದು ರೈಲಿನ ಉದ್ದ ಎಷ್ಟು ಅಂತ ಕೇಳಿಲ್ಲ. ನೋಡ್ರಿ, ಎರಡು ಸೇಮ್ ಡೈರೆಕ್ಷನ್ ಹೊಂಟಾವ ಅಂದ್ರೆ ಸ್ಪೀಡ್ ಏನ್ ಮಾಡ್ಬೇಕು? ಮೈನಸ್ ಮಾಡ್ಕೋಬೇಕು. ಎಷ್ಟಾಗತ್ತೆ? 36 ಆಕತಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಒಂದ್ರದ್ದು 120 ಮೀಟರ್ ಕೊಟ್ಟರೆ ಇನ್ನೊಂದ್ರದ್ದು ಎಕ್ಸ್ ಮೀಟರ್ ಆಗುತ್ತೆ. ಸ್ಪೀಡ್ ಎಷ್ಟೈತಿ? ಇಲ್ಲಿ 36 ಬಂದೈತಿ. ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಮೀಟರ್ ಪರ್ ಕನ್ವರ್ಟ್ ಮಾಡಕ 5/18 ಮಲ್ಟಿಪ್ಲೈ ಮಾಡ್ಬೇಕು. ಟೈಮ್ 30 ಸೆಕೆಂಡ್ ಕೊಟ್ಟರೆ 18 ಒಂದ್ಲೆ 18 2 36 ಆಕತಿ. ಇದೆಷ್ಟಾಗತ್ತೆ? ಟೋಟಲ್ 300 ಆಗುತ್ತೆ. 120 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 180 ಮೀಟರ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗುಂಪು ಎ ನಲ್ಲಿ 42 ಸದಸ್ಯರು, ಗುಂಪು ಬಿ ನಲ್ಲಿ 31 ಸದಸ್ಯರು ಮತ್ತು ಗುಂಪು ಸಿ ನಲ್ಲಿ 32 ಸದಸ್ಯರಿದ್ದಾರೆ. ಅಂದ್ರೆ ಎ ಬಿ ಸಿ ಒಳಗೆ ಎಷ್ಟು? ಎದಾಗ 42, ಬಿದಾಗ 31, ಸಿದಾಗ 32 ಜನ ಅದರ. ಈ ಎಲ್ಲಾ ಗುಂಪುಗಳ ಸದಸ್ಯರು ಒಂದು ಉಪಹಾರ ಮಂದಿರಕ್ಕೆ ಹೋದರು. ಗುಂಪು ಎ ಬಿ ಸಿ ಪ್ರತಿ ಸದಸ್ಯರು ಖರ್ಚು ಮಾಡಿದ ಸರಾಸರಿ ಮೊತ್ತ ಕ್ರಮವಾಗಿ 335, 103, 271 ಆಗೈತಿ. ಅಂದ್ರೆ ಇವ್ರದ್ದು 335 ರೂಪಾಯಿ ಐತಿ. ಬಿ ದವ್ರದ್ದು 103 ಐತಿ. ಸಿ ದವ್ರದ್ದು ಎಷ್ಟೈತಿ? 271 ರೂಪಾಯಿ ಐತಿ. ಹಾಗಾದ್ರೆ ಪ್ರತಿ ಸದಸ್ಯರು ಖರ್ಚು ಮಾಡಿದರೆ ಒಟ್ಟಾರೆ ಸರಾಸರಿ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಇವ್ರದ್ದು ಟೋಟಲ್ ಸರಾಸರಿ ಎಷ್ಟಾಗುತ್ತೆ? ಎ ಅವ್ರದ್ದು 14,070 ಆಗುತ್ತೆ. ಬಿ ಅವ್ರದ್ದು 3,193 ಆಗತ್ತೆ. ಸಿ ಅವ್ರದ್ದು 8,672 ರೂಪಾಯಿ ಆಗತ್ತೆ. ಸರಾಸರಿ ಏನಾಗತ್ತೆ? ಇಲ್ಲಿ ಸರಾಸರಿ ಈಸ್ ಈಕ್ವಲ್ ಟು ಒಟ್ಟು ಖರ್ಚು ಎಷ್ಟಾಗತ್ತೆ? ಇದು ಒಟ್ಟು ಖರ್ಚು 25,935 ಆಗತಿ. ಒಟ್ಟು ಜನ ಎಷ್ಟದರ? 42, 31, 32 ಮಾಡಿದ್ರೆ 105 ಜನ ಅದರ. ಸರಾಸರಿ ಎಷ್ಟಾಗತ್ತೆ? ಇಲ್ಲಿ 247 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಸಿಲಿಂಡರ್ ಆಕಾರ ದಂಡದ ಹೊರಗಿನ ವಕ್ರ ಮೇಲ್ಮೈ ವಿಸ್ತೀರ್ಣ 1,300 ಚದರ ಸೆಂಟಿಮೀಟರ್ ಆಗೈತಿ. ದಂಡದ ಉದ್ದವು 60 ಸೆಂಟಿಮೀಟರ್ ಆಗಿದ್ದ. ಆ ದಂಡದ ಹೊರಗಿನ ತ್ರಿಜ್ಯ ಎಷ್ಟು ಅಂತ ಕೇಳಿರಿ. ಇಲ್ಲಿ ಕರ್ವ್ ಸರ್ಫೇಸ್ ಏರಿಯಾ ಏನ್ ಫಾರ್ಮುಲಾ ಏನಾಗತ್ತೆ? ಇಲ್ಲಿ 2πr/h ಆಗುತ್ತೆ. ಕರ್ವ್ ಸರ್ಫೇಸ್ ಏರಿಯಾ ಕೊಟ್ಟರೆ ಎಷ್ಟು? 1,300. 2 × 22/7
ಇಲ್ಲಿ ಆರ್ ಕಂಡು ಹಿಡಿಬೇಕು. ಹೈಟ್ 60 ಕೊಟ್ಟರ ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು ಈ ಮಲ್ಟಿಪ್ಲೈ ಮಾಡಿದ್ರೆ 9100 ಡಿವೈಡೆಡ್ ಬೈ 2 × 22 × 60 ಮಲ್ಟಿಪ್ಲೈ ಮಾಡಿದ್ರೆ 2640 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ ಇದು 3.446 ಅಂದ್ರೆ 3.45 ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.